ಪಾಯಿಂಟ್ ಇಡೀ ದೇಶದಲ್ಲೇ ಇಂಥ ಕ್ರಿಮಿನಲ್ ಆಕ್ಟಿವಿಟೀಸು ಎಲ್ಲೂ ನಡೆದಿಲ್ಲ. ಈ ತರದ್ದು ಕ್ರಿಮಿನಲ್ ಆಕ್ಟಿವಿಟಿ ಬಹುಶಃ ಇದೇ ಮೊದಲು ನಡೆದಿರೋದು ಅಂತ ಅನ್ಸುತ್ತೆ ನನಗೆ. ಆದ್ರಿಂದ ಇನ್ವೆಸ್ಟಿಗೇಷನ್ ಮಾಡಬೇಕು. ಇನ್ವೆಸ್ಟಿಗೇಷನ್ ಅಲ್ಲಿ ಸತ್ಯ ಹೊರಬರ್ತಕ್ಕಂಥ ಕೆಲಸ ಆಗ್ಬೇಕು. ನೋಡಪ್ಪ, CM ಸಾಹೇಬ್ರು ಏನ್ ಬ್ರೀಫ್ ಮಾಡಿದಾರೆ ಗೊತ್ತಿಲ್ಲ. ವೆರಿ ಸಿಂಪಲ್. ನಾವೆಲ್ಲ 20-20 ಎಲೆಕ್ಷನ್ ಮಾಡಿರೋರು, ಸ್ವಂತ ನಿಂತಿರೋರು. ಯಾವುದೇ ಒಂದು ವೋಟ್ ಹಾಕ್ಬೇಕಾದ್ರೆ ಹಿಂಗ್ ತೋರಿಸ್ತಾರೆ, ರೇವಣ್ಣಗೆ ಓಟ್ ಬಿದ್ದಿದೆ, ಸಿದ್ದರಾಮಯ್ಯ ಓಟ್ ಬಿದ್ದಿದೆ, ಶಿವಕುಮಾರ್ ಓಟ್ ಇದೆ ಅಂತ ಎಲ್ಲರಿಗೂ ತೋರಿಸ್ತಾರೆ. ಹೌದು, ಕರೆಕ್ಟಾಗಿ ಓಟ್ ಬಿದ್ದಿದೆ ಅಂದ ತಕ್ಷಣ ಹಿಂಗ್ ಇಡ್ತಾರೆ. ಸೊ ಎಲ್ಲ 252 ವೋಟರು ಕೂಡ ಏನು ಪೋಸ್ಟಲ್ ಬ್ಯಾಲೆಟ್ ಅಲ್ಲಿ ಬಂದಿತ್ತು ಅದಕ್ಕೆಲ್ಲ ಸಿದ್ದರಾಮಯ್ಯನವ್ರ ಪರವಾಗೋ ಇಲ್ಲಾಂದ್ರೆ ರಾಜೇಗೌಡನ ಪರವಾಗಿ ಓಟ್ ಬಿದ್ದಿದೆ ಅಂತ ಅಂದ್ಬಿಟ್ಟು ಸೇರಿ ಅದನ್ನ ಬಂಡಲ್ ಮಾಡಿ ಇಲ್ಲಿ ಇಟ್ಟಿದ್ದಾರೆ. ಅದಕ್ಕೆ ಬಿಜೆಪಿ ಏಜೆಂಟು, ಇಂಡಿಪೆಂಡೆಂಟು, ಕಾಂಗ್ರೆಸ್ ಏಜೆಂಟು ಎಲ್ಲ ಸೇರಿ ಕರೆಕ್ಟ್ ಹೇಳಿದ್ದಾರೆ. ಅದಾದ್ಮೇಲೆ ತೆಗೆದುಕೊಂಡು ಅವ್ರು ಯಾರನ್ನ ಒಬ್ಬರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ತಗೊಂಡು ಆ ಬಂಡ್ಲಿಗೆಲ್ಲ 2ನೇ ವೋಟ್ನ ಮಾರ್ಕ್ ಮಾಡ್ಬಿಟ್ಟು ಇಟ್ಟಿದ್ರೆ ಏನ್ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳಕ್ ಆಗ್ತದ? CM ಹೇಳಿದಾಯ್ತು, ಓಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.